ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಇವತ್ತು ಈ ಒಂದು ವ್ಲಾಗಲ್ಲಿ ನನ್ನ ತಂಗಿ ಸೀಮಂತಕ್ಕೆ ಯಾವ ರೀತಿ ರೆಡಿ ಆಗಿದ್ಲು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೇಕಪ್ ಬಂದುಬಿಟ್ಟು ಮೇಕಪ್ ಆ್ಯಂಡ್ ಹೇರ್ ಬೈ ಶಶಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವ್ರದ್ದು. ಸೊ ಅವ್ರು ಮಾಡ್ತಾರೋ ಅಂಥದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಮೇಕಪ್ ಎಲ್ಲನೂ ಕೂಡ. ಸೊ ನಾನು ಪ್ರಿಯಾಂಕಾ ಮನೆಗೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಲೇ 7:30-8 ಗಂಟೆನೇ ಆಗಿತ್ತು. ಅವ್ರ ಮನೆಗೆ ಹೋಗಿದ ತಕ್ಷಣ ಫಸ್ಟ್ ನೋಡಿದ್ದು ಪ್ರಿಯಾಂಕಂಗೆ ಮೇಕಪ್ ಮಾಡ್ತಾಯಿದ್ದಾರಾ, ಕಂಪ್ಲೀಟ್ ಆಗಿದೆಯಾ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದರೆ ನಾನು ನೆಕ್ಸ್ಟು ಹೇರ್ ಸ್ಟೈಲ್ ಮಾಡಿಸ್ಕೊಳ್ಬೇಕಾಗಿತ್ತು. ಹಾಗಾಗಿ ಅವ್ಳದ್ದು ಕಂಪ್ಲೀಟ್ ಆದರೆ ನಾನು ಮಾಡಿಸ್ಕೊಳ್ಬೋದಲ್ವಾ, ಅದಕ್ಕೋಸ್ಕರ ನಾನು ಫಸ್ಟು ನೋಡಿದ್ದು ಪ್ರಿಯಾಂಕಂದು ಆಗಿದೆಯಾ ಎಲ್ಲನೂ ಅಂತ, ಸೊ ದಟ್ ನಾನು ಮಾಡಿಸ್ಕೊಳ್ಬೋದು ಅಂತ ಅಂದ್ಬಿಟ್ಟು ಅಷ್ಟೇ. ಇನ್ನು ಅವಳಿಗೆ ಮೇಕಪ್ ಮಾಡ್ತಾಯಿದ್ರು. ಇನ್ನು ಮೇಕಪ್ ಎಲ್ಲ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ಹೇರ್ ಸ್ಟೈಲ್ ಕೂಡ ಅಷ್ಟೇ, ಅವಳು ಯಾವತ್ತೂ ನಾನು ಮಾಡಿಸ್ಕೊಂಡಿರಬಾರ್ದು, ಆ ಥರ ಮಾಡಿಸ್ಕೋಬೇಕು ಅನ್ನೋದು ಅವಳ ತಲೆಯಲ್ಲಿ ಇದ್ದಿದ್ದು. ಸೊ ಅದೇ ಪ್ರಕಾರದಲ್ಲಿ ಫೋಟೋ ರೆಫರೆನ್ಸ್ ಏನೋ ತೋರಿಸ್ಬಿಟ್ಟು ಅವಳು ಹೇರ್ ಸ್ಟೈಲ್ನ ಮಾಡಿಸ್ಕೊಳ್ತಾ ಇದ್ದಾಳೆ. ಒಂದು ಸೈಡ್ ಬಂದರೆ ಮೇಕಪ್ ಆರ್ಟಿಸ್ಟ್ ಮೇಕಪ್ ಮಾಡ್ತಾಯಿದ್ದಾರೆ, ಇನ್ನು ಹೇರ್ ಸ್ಟೈಲಿಸ್ಟು ಅವ್ರಿಗೆ ಹೇರ್ ಸೆಟ್ಟೆಲ್ಲ ಮಾಡ್ಕೊಳ್ತಾ ಇದ್ರು, ಬ್ಯಾಕೋಮಿಂಗ್ ಎಲ್ಲ ಮಾಡಿಕೊಂಡು. ಸೊ ನಾನು ಕೂಡ ಹೋದೆ. ನಮ್ಮ ಮಮ್ಮಿ ಇನ್ನೂ ಬಂದಿರಲಿಲ್ಲ. ಮನೆಗೆ ಹೋಗಿ ಒಂದು ಸ್ವಲ್ಪ ಅಲ್ಲಿ ಏನೇನೆಲ್ಲ ತೊಗೋಬೇಕಾಗಿತ್ತು ನಮ್ಮ ಅಮ್ಮನ ಮನೆಯಿಂದ ಎಲ್ಲನೂ ತೊಗೊಂಡು, ಅದಾದಮೇಲೆ ನಾನು ಪ್ರಿಯಾಂಕಾ ಮನೆಗೆ ಬರೋ ಅಷ್ಟೊತ್ತಿಗೆ 8 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನು ಇಲ್ಲಿಗೆ ಬಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಲ್ರೆಡಿ ಪಾರ್ಟಿ ಹಾಲ್ ಹತ್ರ ಹೋಗಿದ್ದರು. ಪ್ರಿಯಾಂಕಾ ಒಬ್ಬಳೇ ಇಲ್ಲಿ ಮನೆಯಲ್ಲಿ ಮೇಕಪ್ ಎಲ್ಲ ಮಾಡಿಸ್ಕೊಳ್ತಾ ಇದ್ದಿದ್ದು. ಇನ್ನು ನಾನು ಜೀವನ್ ಇಬ್ಬರು ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಆಮೇಲೆ ತಿಂಡಿನೂ ಕೂಡ ಪ್ರಿಯಾಂಕಾ ತರಿಸಿದ್ಲು ನನಗೆ ಅಂತ ಅಂದ್ಬಿಟ್ಟು. ಸೊ ತಿಂಡಿ ತಿಂದ್ಕೊಂಡು ಅದಾದಮೇಲೆ ಜೀವನ್ ಅವರು ಕೂಡ ಅಲ್ಲಿ ಪಾರ್ಟಿ ಹಾಲ್ ಹತ್ರ ಹೋದರು. ಸೊ ನಾನು ಕೂಡ ಇವಾಗ ಬೇಗ ರೆಡಿ ಆಗಿಬಿಡೋಣ ಅಂತ ಅಂದ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಆಮೇಲೆ ನಾನು ರೆಡಿ ಆಗೋದಕ್ಕೆ ಅಂತ ಹೇಳಿ ಹೋದೆ. ಸೊ ಪ್ರಿಯಾಂಕಂದು ಒಂದು ಸ್ವಲ್ಪ ಮೇಕಪ್ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ನಿಮಗೆ ಗೊತ್ತಿರುತ್ತೆ, ಈ ಟೈಮಲ್ಲಿ ಕಂಪ್ಲೀಟಾಗಿ ಮಾಡ್ಕೊಂಡು ನಿಂತ್ಕೊಬೇಕು ಅಂತಂದರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಈ ಒಂದು ಮೇಕಪ್ ಆರ್ಟಿಸ್ಟ್ ಏನಿದ್ದಾರೆ, ಸೊ ಅವ್ರನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆ್ಯಕ್ಚುಲಾಗಿ ಪ್ರಿಯಾಂಕಾ ನೋಡಿ ಇಷ್ಟಪಟ್ಟು ಆಮೇಲೆ ಬುಕ್ ಮಾಡಿರೋ ಅಂಥದ್ದು. ಆಮೇಲೆ ಸೇಮ್ ಅವ್ರ ಫ್ರೆಂಡಿಗೆ ಕೂಡ ಇವರು ಮೇಕಪ್ ಮಾಡಿದರು. ಸೊ ಇವನ್ ಅದನ್ನು ಕೂಡ ನೋಡಿ ಇಷ್ಟ ಆಯಿತು. ಸೊ ಹಾಗಾಗಿ ಬುಕ್ ಮಾಡಿಕೊಂಡೆ ಅಂತ ಹೇಳ್ತಾ ಇದ್ಲು. ಸೊ ನನಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅನ್ನಿಸ್ತು. ಅವ್ರ ಮೇಕಪ್ ಫಿನಿಶಿಂಗ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಅವ್ರ ಪ್ರೊಫೈಲ್ನ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಬೋದು. ಮೇಕಪ್ ಆ್ಯಂಡ್ ಹೇರ್ ಬೈ ಶಶಿ ಅಂತ ಇದೆ. ಸೊ ಒಂದ್ಸರಿ ಚೆಕ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಪ್ರಿಯಾಂಕಾಗೆ ಮೇಕಪ್ ಎಲ್ಲ ನಡೀತಾ ಇತ್ತು. ನಾನು ಕೂಡ ನಮ್ಮ ಅಮ್ಮ ಬರ್ತಾರೇನೋ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಯಾಕೆ ಅಂತಂದರೆ ನನಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಒಂದು ಹಾಫ್ ಆನ್ ಅವರಲ್ಲಿ ಅಮ್ಮನೂ ಕೂಡ ಬಂದರು. ಸೊ ಅಮ್ಮ ಬಂದಮೇಲೆ ನಾನು ಅಮ್ಮ ಇಬ್ಬರು ಕೂಡ ಇನ್ನೊಂದು ರೂಮಲ್ಲಿ ರೆಡಿ ಆದ್ವಿ. ಆಮೇಲೆ ಪ್ರಿಯಾಂಕಾ ಈ ಕಡೆ ಇನ್ನೊಂದು ರೂಮಲ್ಲಿ ರೆಡಿ ಆಗ್ತಾಯಿದ್ಲು. ಸೊ ಪ್ರಿಯಾಂಕಂಗಂತೂ ಒಂದು ಸೆಟಲ್ಡ್ ಮೇಕಪ್ ಬೇಕಾಗಿತ್ತು, ಜಾಸ್ತಿ ಓವರ್ ಮೇಕಪ್ಪೂ ಬೇಕಾಗಿರಲಿಲ್ಲ. ಸೊ ಅವಳು ಅದನ್ನು ಫಸ್ಟೇ ಹೇಳಿದ್ಲು, ನನಗೆ ಜಾಸ್ತಿ ಎಲ್ಲ ಮೇಕಪ್ ಬೇಡ ಅಂತ ಅಂದ್ಬಿಟ್ಟು. ಸೊ ಅವಳಿಗೆ ಯಾವ ರೀತಿ ಬೇಕು, ಯಾವ ರೀತಿ ಇಷ್ಟ ಆಗುತ್ತೆ ಅದೇ ಪ್ರಕಾರದಲ್ಲಿ ನೋಡಿಕೊಂಡು ಅವರು ಮೇಕಪ್ನ ಮಾಡ್ತಾಯಿದ್ದಾರೆ. ಹಾಗೆಯೇ ಅವಳು ಲೆನ್ಸ್ ಹಾಕ್ಕೊಂಡಿದ್ಲಲ್ವ, ಸೊ ಲೆನ್ಸ್ ಹಾಕೊಂಡ್ಮೇಲೆ ಆ ಫುಲ್ ಐ ಮೇಕಪ್ ಏನಿದೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದು ನನಗಂತೂ ತುಂಬಾ ಇಷ್ಟ ಆಯಿತು. ಅವಳು ಯಾವ ಕಲರ್ ಯೂಸ್ ಮಾಡಿರಲ್ಲ ಲೆನ್ಸಿಗೆ, ಅದು ತುಂಬಾ ಇಷ್ಟ ಆಯಿತು. ಹಾಗೆಯೇ ನಾನು ಕೂಡ ಅಕ್ವಾ ಲೆನ್ಸ್ ಅಂತ ಅಂದ್ಬಿಟ್ಟು ಆನ್ಲೈನಲ್ಲೇ ಆರ್ಡರ್ ಮಾಡ್ಕೊಂಡಿದ್ದೆ. ಇವನ್ ಅದನ್ನು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಮೇಕಪ್ ಆರ್ಟಿಸ್ಟ್ ಹತ್ರನೇ ಲೆನ್ಸ್ನ ಹಾಕ್ಸ್ಕೊಂಡು ಆಮೇಲೆ ಇನ್ನೊಂದು ರೂಮ್ಗೆ ಬಂದುಬಿಟ್ಟು ಇವಾಗ ರೆಡಿ ಆಗ್ತಾ ಇದ್ದೀನಿ. ಸೊ ಅಲ್ಲಿ ಒಂದು ಸ್ವಲ್ಪ ಏನಂದರೆ ಲೈಟ್ ಪ್ರಾಬ್ಲಮ್ ಆಗ್ತಾ ಇತ್ತು. ಬಿಕಾಸ್ ಮಿರರಿಂದ ಮುಂದೆ ಏನಿದೆ ಅದು ಬೀರೂನ ಇಟ್ಬಿಟ್ಟಿದ್ರು. ಸೊ ಹಾಗಾಗಿ ಅಲ್ಲಿಂದ ಲೈಟ್ ನನಗೆ ಅಷ್ಟಾಗಿ ಬರ್ತಾ ಇರಲಿಲ್ಲ ಪ್ರಾಪರಾಗಿ. ಬಟ್ ಓಕೆ, ರೂಮಲ್ಲಿ ಏನು ಲೈಟ್ ಇತ್ತು ಅದನ್ನು ಆನ್ ಮಾಡಿಕೊಂಡು ನಾನು ಮೇಕಪ್ನ ಮಾಡ್ಕೊಳ್ತಾ ಇದ್ದೆ. ಇನ್ನು ನಾನು ಸಿಂಪಲಾಗೇ ಮೇಕಪ್ ಮಾಡ್ಕೊಳ್ತಾ ಇರೋದು. ಸೊ ನಾನು ಯಾವ ರೀತಿ ರೆಡಿ ಆಗ್ತೀನಿ ಅನ್ನೋದನ್ನೆಲ್ಲ ನೀವು ನೋಡ್ಬೋದು. ಸೊ ಫಸ್ಟಿಗೆ ನಾನು ಬಂದುಬಿಟ್ಟು ಪ್ರೈಮರ್ನ ಅಪ್ಲೈ ಮಾಡಿಕೊಂಡೆ, ಫೇಸಸ್ ಕೆನಡಾ ಅವ್ರ ಪ್ರೈಮರು. ದೆನ್ ಅದಾದಮೇಲೆ ಸ್ಟ್ರೋಪ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಬಂದುಬಿಟ್ಟು ಒಂದು ಏನಂತಂದರೆ ನನಗೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾರೋ ಅಂಥದ್ದು, ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ಸ್ಟ್ರೋಪ್ ಕ್ರೀಮ್. ಸೊ ಹಾಗಾಗಿ ನನ್ನ ತಂಗಿನ ಕೇಳಿದೆ ಚೆನ್ನಾಗಿದೆಯಾ ಏನೋ ಹೇಳು ಅಂತ. ಅವಳು ಇಲ್ಲ ಚೆನ್ನಾಗಿದೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ಲು. ಹಾಗಾಗಿ ಇವನ್ ಅದನ್ನು ಕೂಡ ಅಪ್ಲೈ ಮಾಡಿಕೊಂಡೆ.
ಅದೆಲ್ಲ ಆಗಿದ್ಮೇಲೆ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಪ್ರೆಗ್ನೆನ್ಸಿನಲ್ಲಿ ನಿಮಗೆ ಗೊತ್ತಿರುತ್ತೆ, ಒಂದು ಸ್ವಲ್ಪ ಮೂಗು ಹತ್ರ ಆಗಿರ್ಬೋದು, ಲಿಪ್ಸ್ ಹತ್ರ ಆಗಿರ್ಬೋದು, ಸೊ ಒಂದು ಸ್ವಲ್ಪ ಡಾರ್ಕ್ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲೆಲ್ಲ ಕಲರ್ ಕರೆಕ್ಟರ್ನ ಯೂಸ್ ಮಾಡಿಕೊಂಡು ನಾನು ಅದನ್ನೆಲ್ಲ ಸರಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಫೇಸಲ್ಲಿ ನನಗೆ ಪಿಂಪಲ್ ಮಾರ್ಕ್ ಇರುತ್ತೆ, ಆಮೇಲೆ ಕಣ್ಣತ್ರ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಈ ಥರದ್ದೆಲ್ಲ ಆಗಿದ್ದಾಗ ಈ ಒಂದು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಿಕೊಂಡು ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೊಬೋದು. ಸೊ ದಟ್ ಅದು ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಫೌಂಡೇಶನ್ ಯೂಸ್ ಮಾಡಿದ್ಮೇಲೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬ್ರ್ಯಾಂಡ್ ಬಂದುಬಿಟ್ಟು ಇನ್ಸೈಟ್ ಅಂತ ಅಂದ್ಕೊಳ್ತೀನಿ, ಇನ್ಸೈಟ್ ಕಾಸ್ಮೆಟಿಕ್ಸು. ಸೊ ಅವ್ರದ್ದು ನಾನು ಕಲರ್ ಕರೆಕ್ಟರ್ನ ಯೂಸ್ ಮಾಡಿಕೊಂಡು ಇವಾಗ ಡಾರ್ಕ್ನೆಸ್ ಎಲ್ಲ ಆಗಿದೆ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ನೆಕ್ಸ್ಟು ಎಲೆ ಗರ್ಲ್ ಅವರ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪ್ರಿಯಾಂಕಾ ಅದು ಆ್ಯಕ್ಚುಲಾಗಿ ಫೇಸಸ್ ಕೆನಡಾದಿತ್ತು. ಬಟ್ ನನಗೇನು ಅಂತ ಅಂದರೆ, ನಾವು ಯಾವುದಾದ್ರೂ ಒಂದು ಬ್ರ್ಯಾಂಡ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತೀವಲ್ವ, ಸೊ ಅದೇ ಬ್ರ್ಯಾಂಡ್ನ ನಾವು ಯೂಸ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಫಂಕ್ಷನ್ ಟೈಮಲ್ಲೆಲ್ಲ ನಾನು ನಿಜವಾಗ್ಲೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ. ಸೊ ಇನ್ನೊಂದು ಯೂಸ್ ಮಾಡೋಣ ಅದು ಇದು ಅಂತ ಅಂದ್ಬಿಟ್ಟು ಎಲೆಗಲ್ ನನಗೆ ತುಂಬ ಚೆನ್ನಾಗಿ ಫಸ್ಟಿಂದನೂ ಸೆಟ್ ಆಗಿದೆ, ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಕಲರ್ ಕರೆಕ್ಟರ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಎಲೆಗಲ್ ಅವರ ಫೌಂಡೇಶನ್ನ ಯೂಸ್ ಮಾಡಿಬಿಟ್ಟು ನಾನು ಫೌಂಡೇಶನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೆಲವರಿಗೆ ಫೌಂಡೇಶನ್ನ ಬ್ರಷಿಂದ ಬ್ಲೆಂಡ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಅನಿಸುತ್ತೆ. ಬಟ್ ನಾನು ಯೂಶ್ವಲಾಗಿ ಫಸ್ಟಿಂದನೂ ನಾನು ಯೂಸ್ ಮಾಡ್ತಾ ಇರೋದು ಬ್ಲೆಂಡರ್ನ. ಸೊ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಿಕೊಂಡು ಫೌಂಡೇಶನ್ನ ಬ್ಲೆಂಡ್ ಮಾಡೋದಕ್ಕೆ ನನಗೆ ಈಸಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಬ್ಯೂಟಿ ಬ್ಲೆಂಡರಿಂದ ನೀಟಾಗಿ ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಯಿತು, ಇವಾಗ ಬ್ಲೆಂಡ್ ಮಾಡ್ಕೊಂಡಿದ್ದು, ಈಗ ನೆಕ್ಕಿಗೆ ಸ್ವಲ್ಪ ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫೌಂಡೇಶನ್ನ ಅಪ್ಲೈ ಮಾಡಿಕೊಂಡು ಅಲ್ಲಿ ಕೂಡ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ನಾನು ಫೇಸಸ್ ಕೆನಡಾ ಅವರ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ದೇನಾದರೂ ಆಯಿಲಿ ಸ್ಕಿನ್ ಆಗಿತ್ತು ಅಂತ ಅಂದರೆ ಈ ಒಂದು ಕಾಂಪ್ಯಾಕ್ಟ್ ಪೌಡರ್ ಏನಿದೆ ನಿಮಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ನಾನು ತುಂಬ ದಿನದಿಂದ ಈ ಒಂದು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಹಾಗಾಗಿ ರೆಕಮೆಂಡ್ ಮಾಡ್ತಾ ಇದ್ದೀನಿ. ತುಂಬ ಹೊತ್ತು ಇರುತ್ತೆ ಅಂತ ಹೇಳ್ಬೋದು. ಮೇಯ್ನಾಗಿ ಆಯಿಲಿ ಸ್ಕಿನ್ ಇರೋರ್ಗೇನು ಅಂತಂದರೆ ಮೇಕಪ್ ಸ್ವಲ್ಪ ಹೊತ್ತಾದಮೇಲೆ ಆಯಿಲಿ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಇರೋವಂಥ ಫೌಂಡೇಶನ್ನು ಕಾಂಪ್ಯಾಕ್ಟ್ ಪೌಡರೆಲ್ಲ ಯೂಸ್ ಮಾಡಿದಾಗ ಒಂದು ಸ್ವಲ್ಪ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆಯೇ ಲಾಂಗ್ ಸ್ಟೇ ಇರುತ್ತೆ ಅಂತ ಹೇಳ್ಬೋದು. ಈಗ ನಾನು ಕಾಂಪ್ಯಾಕ್ಟ್ ಪೌಡರೆಲ್ಲ ಯೂಸ್ ಮಾಡಿದ್ದಾಯಿತು. ನೆಕ್ಸ್ಟ್ ನಾನೀಗ ಐ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಐ ಮೇಕಪ್ ಕೆಲವ್ರು ಏನು ಮಾಡ್ತಾರೆ, ಫಸ್ಟಿಗೆ ಐ ಮೇಕಪ್ ಮಾಡಿಕೊಂಡು ಅದಾದಮೇಲೆ ಫೇಸ್ ಮೇಕಪ್ನ ಮಾಡ್ಕೊಳ್ತಾರೆ. ಬಟ್ ನಾನು ಫಸ್ಟಿಂದನೂ ಇದೇ ಥರನೇ ಮಾಡ್ಕೊಳ್ತಾ ಇರೋದು. ನನ್ನ ಮೇಕಪ್ ಸ್ಟೆಪ್ಸ್ ಯಾವ ರೀತಿ ಇರುತ್ತೆ, ಫಸ್ಟಿಂದ ನಾನು ಯಾವ ರೀತಿ ಫಾಲೋ ಮಾಡ್ತಾ ಇದ್ದೀನಿ, ಸೊ ಅದೇ ರೀತಿಯಾಗಿಯೇ ನಾನು ಮಾಡೋದು. ಸೊ ಇಲ್ಲಿ ನಾನು ಫೇಸಸ್ ಕೆನಡಾ ಅವರ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೊ ಐ ಶ್ಯಾಡೋ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟು ನಾನು ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಾಜಲ್ ಬಂದುಬಿಟ್ಟು ನಾನು ರೆನೆ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಲಾಂಗ್ ಸ್ಟೇ ಇರುತ್ತೆ, ಹಾಗಾಗಿ ನನಗೆ ತುಂಬ ದಿನದಿಂದ ಯೂಸ್ ಮಾಡ್ತಾ ಇಷ್ಟ ಆಗಿದೆ. ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇವಾಗ ಐಬ್ರೋ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಫೇಸಸ್ ಕೆನಡಾ ಅವ್ರದ್ದೇ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಂತೂ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ಕಡೆ ಬಂದುಬಿಟ್ಟು ಐಬ್ರೋ ಕಲರ್ ಏನು ಬರುತ್ತೆ ಬ್ರೌನ್, ಆ ಒಂದು ಶೇಡಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಸೈಡಲ್ಲಿ ಬಂದುಬಿಟ್ಟು ಒಂದು ಬ್ರಷ್ನ ಕೊಟ್ಟಿರ್ತಾರೆ. ಸೊ ದಟ್ ನಾವು ಐಬ್ರೋ ಫಿಲ್ ಮಾಡ್ಕೊಂಡಿದ್ದಾದಮೇಲೆ ಆ ಒಂದು ಬ್ರಷ್ ಸಹಾಯದಿಂದ ನೀಟಾಗಿ ಐಬ್ರೋನ ಫಿಲ್ ಮಾಡ್ಕೊಳ್ಬೋದು, ಏನು ಗ್ಯಾಪ್ಸ್ ಇಲ್ಲದಂತೆ ಆರಾಮಾಗಿ ಅದನ್ನು ಬ್ರಷ್ ಮಾಡ್ಕೋಬೋದು. ಸೊ ದಟ್ ಎಲ್ಲ ಕಡೆಯೂ ನೀಟಾಗಿ ಫಿಲ್ ಆಗುತ್ತೆ. ಇದು ಕೂಡ ನನಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಇದನ್ನು ಕೂಡ. ಸೊ ಪ್ರಾಡಕ್ಟ್ ಲಿಂಕ್ ಎಲ್ಲ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೆ ಲಿಂಕ್ನ ಕೊಡ್ತೀನಿ.
ನೆಕ್ಸ್ಟ್ ನಾನಿಲ್ಲಿ ಮಬ್ಲೈನ್ ಅವರ ಹೈಪರ್ ಕರ್ಲ್ ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ಅಷ್ಟೇ ಆಲ್ಮೋಸ್ಟ್ ನಾನು 4-5 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫೇಕ್ ಲ್ಯಾಶಸ್ನ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಈ ಒಂದು ಮಸ್ಕರಾನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಥಿಕ್ ಲ್ಯಾಶಸ್ ಇದೆ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ನಿಮ್ಗೇನಾದರೂ ಲಿಂಕ್ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದಟ್ ನಾನು ಲಿಂಕ್ನ ಕೊಡ್ತೀನಿ. ಸೊ ಇವಾಗ ಮಸ್ಕರ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ನಾನಿಲ್ಲಿ ಲಿಕ್ವಿಡ್ ಲಿಪ್ಸ್ಟಿಕ್ನ ಯೂಸ್ ಮಾಡಿಬಿಟ್ಟು ನಾನು ಲಿಪ್ ಲೈನರ್ ಥರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ನನಗೆ ಅದು ತುಂಬ ಲಾಂಗ್ ಸ್ಟೇ ಇರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ತುಂಬ ದಿನದಿಂದ ಈ ಥರ ಫಾಲೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನಾನು ಯಾವ ರೀತಿ ಫಾಲೋ ಮಾಡ್ತೀನಿ ಅಲ್ಲ, ನನ್ನ ಮೇಕಪ್ ಹ್ಯಾಕ್ಸು ಸ್ವಲ್ಪ ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ದಟ್ ನನಗೆ ಚೆನ್ನಾಗಿ ಫಿನಿಶಿಂಗ್ ಅಂತ ಅನಿಸುತ್ತೆ. ತುಂಬ ಲಾಂಗ್ ಸ್ಟೇ ಇರುತ್ತೆ. ಲಿಪ್ ಲೈನರ್ ಯೂಸ್ ಮಾಡಿದಾಗ ಏನಾಗುತ್ತೆ, ನಾವು ಊಟ ಎಲ್ಲ ಮಾಡಿದ್ಮೇಲೆ ಲಿಪ್ ಲೈನರ್ ಸ್ವಲ್ಪ ಫೇಡ್ ಆಗಿಬಿಡುತ್ತೆ. ಬಟ್ ಲಿಕ್ವಿಡ್ ಲಿಪ್ಸ್ಟಿಕ್ನ ಯೂಸ್ ಮಾಡೋದ್ರಿಂದ ಅಂದರೆ ಲೈಕ್ ಈ ಥರ ಔಟ್ಲೈನ್ ಕೊಟ್ಬಿಟ್ಟು ಆಮೇಲೆ ನೀವು ಒಳಗಡೆ ಏನು ಕಲರ್ ಫಿಲ್ ಮಾಡಬೇಕು ಯಾವ್ದಾದ್ರು ಲಿಪ್ಸ್ಟಿಕ್ನ, ಸೊ ಅದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಲಿಕ್ವಿಡ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ತೀರಾ ಅಂತಂದರೆ ಅದನ್ನು ಕೂಡ ಅಪ್ಲೈ ಮಾಡ್ಕೊಳ್ಬೋದು. ನಾನು ಔಟ್ಲೈನ್ನ ಇಲ್ಲಿ ಲಿಕ್ವಿಡ್ ಲಿಪ್ಸ್ಟಿಕ್ಕಿಂದ ಕೊಟ್ಬಿಟ್ಟು ಮಮಾರ್ತ್ ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡ್ತೀನಿ. ಸೊ ದಟ್ ನಂಗೆ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ, ಲಾಂಗ್ ಸ್ಟೇ ಕೂಡ ಇರುತ್ತೆ. ಫೈನಲಿ ನಾನು ಮೇಕಪ್ ಫಿಕ್ಸರ್ನ ಯೂಸ್ ಮಾಡಿಬಿಟ್ಟು ನನ್ನ ಮೇಕಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ಇಷ್ಟೇ ನಾನು ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ಳೋದು. ನನ್ನ ಮೇಕಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ನನ್ನ ತಂಗಿ ಕೂಡ ರೆಡಿ ಆಗ್ತಾ ಇದ್ಲು ಅಲ್ವಾ. ಸೊ ಅವಳದು ಮೇಕಪ್ ಯಾವ ರೀತಿ ಬಂದಿದೆ, ಆಮೇಲೆ ಹೇರ್ ಸ್ಟೈಲ್ ಕಂಪ್ಲೀಟ್ ಆಯಿತಾ ಅಂತ ನೋಡೋದಕ್ಕೆ ಬಂದೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ತಂಗಿಗೆ ಮೇಕಪ್. ಹಾಗೆಯೇ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಹೇರ್ ಸ್ಟೈಲ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇನ್ನೇನು ಫೈನಲ್ ಆಗಿ ಹೂವು ಕೂಡ ಮುಡಿಸ್ತಾ ಇದ್ರು. ಸೊ ಈ ರೀತಿಯಾಗಿ ರೆಡಿಯಾಗಿದ್ದಾಳೆ. ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು. ವಿಡಿಯೋನಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಪ್ರಿಯಾಂಕಾ. ಸೊ ಪ್ರಿಯಾಂಕಂದು ಮೇಕಪ್ ಎಲ್ಲ ಕಂಪ್ಲೀಟ್ ಆಯಿತು. ಅವಳದು ಮೇಕಪ್ ಎಲ್ಲ ಕಂಪ್ಲೀಟ್ ಆಯಿತು. ಹಾಗೆಯೇ ಹೇರ್ ಸ್ಟೈಲ್ ಕೂಡ ಆಗಿತ್ತು. ಇವಾಗ ನೆಕ್ಸ್ಟ್ ನಾನು ಹೇಳ್ತಾ ಇದ್ದೆ ಅವರಿಗೆ, ನಂದು ಹೇರ್ ಸ್ಟೈಲ್ ಇದೆ ಮಾಡಿಕೊಟ್ಬಿಡಿ ಅಂತ. ಯಾಕಂದರೆ ನಾನು ಫಸ್ಟೇ ಬುಕ್ ಮಾಡಿದ್ದೆ ಅವರಿಗೆ. ಅವರು 1500 ಅಂತ ಹೇಳಿದ್ರು ವಿತೌಟ್ ಎಕ್ಸ್ಟೆನ್ಷನ್. ನಮ್ಮ ಹತ್ರನೇ ಎಕ್ಸ್ಟೆನ್ಷನ್ ಇದೆ ಅಂತ ಅಂದರೆ 1000 ರೂಪೀಸ್ ಅಂತ ಹೇಳಿದ್ರು. ಹಾಗೆಯೇ ನಾನು ಏರ್ ಎಕ್ಸ್ಟೆನ್ಷನ್ ನನ್ನ ಹತ್ರ ಯಾವುದಿತ್ತು ಅದನ್ನು ತೊಗೊಂಡು ಬಂದಿದ್ದೆ. ಹಾಗೆಯೇ ಅದನ್ನು ಯೂಸ್ ಮಾಡಿ ಹೇರ್ ಸ್ಟೈಲ್ನ ಕೂಡ ಮಾಡಿಸ್ಕೊಂಡೆ. ಸೊ ಫೈನಲಿ ನಾನು ನನ್ನ ಹೇರ್ ಸ್ಟೈಲ್ಗೆ ಪೇ ಮಾಡಿದ್ದು 1000 ರೂಪೀಸ್. ಹಾಗೆಯೇ ಪ್ರಿಯಾಂಕಂಗೆ ಬಂದುಬಿಟ್ಟು ನಾನು ನೋಸ್ ಪಿನ್ನ ತೊಗೊಂಡು ಬಂದಿದ್ದೆ. ಅಂದರೆ ಪ್ರೆಸ್ಸಿಂಗ್ ಬರುತ್ತಲ್ಲ ನೋಸ್ ಪಿನ್, ಆ ರೀತಿಯಾಗಿ. ಸೊ ಅದನ್ನು ಯೂಸ್ ಮಾಡಿ ನೋಡ್ತಾ ಇದ್ದಾಳೆ ಯಾವ ರೀತಿ ಕಾಣುತ್ತೆ ಏನು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಾಗಿ ಅದನ್ನು ನನಗೆ ಅಂತ ತೊಗೊಂಡು ಬಂದಿದ್ದು. ಈಗ ಸ್ವಲ್ಪ ದಿನದಲ್ಲಿ ನಾನು ಮೂಗ್ಬಟ್ಟು ಏನು ಯೂಸ್ ಮಾಡಿದ್ದೆ ಅದು ಎಲ್ಲೋ ಬಿದ್ದೋಗ್ಬಿಟ್ಟಿತ್ತು. ಹಾಗಾಗಿ ಇದನ್ನು ಸ್ಯಾರಿಗೆ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಬಟ್ ಪ್ರಿಯಾಂಕಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಅವಳಿಗೇನೆ ಅದನ್ನು ವೇರ್ ಮಾಡೋದಕ್ಕೆ ಕೊಟ್ಟೆ. ಇನ್ನು ಇವಾಗ ನನಗೆ ಹೇರ್ ಸ್ಟೈಲ್ನ ಮಾಡ್ಕೊಳ್ತಾ ಇದ್ದಾರೆ. ನನಗೆ ಇದೇ ಥರ ಹಾಕ್ಬೇಕು ಅದೇ ಥರ ಹಾಕ್ಬೇಕಂತ ಏನಿಲ್ಲ. ಜಸ್ಟ್ ನಾನು ಅವ್ರಿಗೆ ಹೇಳಿದ್ದು ನನಗೆ ಮೆಸ್ಸಿ ಬ್ರೇಡ್ ಥರ ಹಾಕೊಂಡು ಕೊಡಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದೇ ಪ್ರಕಾರದಲ್ಲಿ ಅವರು ಇವಾಗ ಎಕ್ಸ್ಟೆನ್ಷನ್ ಯೂಸ್ ಮಾಡಿಬಿಟ್ಟು ನನಗೆ ಮೆಸ್ಸಿ ಬ್ರೇಡ್ನ ಮಾಡ್ತಾ ಇದ್ದಾರೆ. ಸೊ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ನಾನು ತೊಗೊಂಡೆ. ಯಾಕೆಂತಂದರೆ ನನಗಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊಡೋದಕ್ಕೆ ಮೇಯ್ನಾಗಿ ಯಾರೂ ಇರಲಿಲ್ಲ. ಟ್ರೈಪೋಡ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೆ. ಸೊ ಎಷ್ಟು ರೆಕಾರ್ಡ್ ಆಗುತ್ತೆ ಅಷ್ಟು ಆಗಲಿ, ಅದನ್ನೇ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಇವಾಗ ಮೇಕಪ್ ಆರ್ಟಿಸ್ಟ್ ಅವ್ರಿಗೂ ಕೂಡ ಹೇಳೋದಕ್ಕಾಗಲ್ಲ, ನೀವೊಂದು ಸ್ವಲ್ಪ ನೋಡ್ಕೊಳ್ತೀರಾ ಅಂತ ಅಂದ್ಬಿಟ್ಟು. ಬಿಕಾಸ್ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಇನ್ನು ಪ್ರಿಯಾಂಕನೂ ಕೂಡ ಬ್ಯುಸಿ ಇದ್ಲು. ಇನ್ನು ಜೀವನ್ ಕೂಡ ಇರಲಿಲ್ಲ, ಅವರು ಆಲ್ರೆಡಿ ಪಾರ್ಟಿ ಹಾಲ್ ಹತ್ರ ಹೋಗಿದ್ರು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಕ್ಯಾಮ್ರಾನ ಫಿಕ್ಸ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೆ. ಸೊ ಈಗ ನಾನು ಫ್ರಂಟ್ ಹೇರ್ ಸ್ಟೈಲ್ ಕೇಳಿದ್ರು ಯಾವ ರೀತಿ ಬೇಕು ಅಂತ ಅಂದ್ಬಿಟ್ಟು ನಾನು ಮಧ್ಯ ಪಾರ್ಟಿಷನ್ ತೆಗೆದುಬಿಟ್ಟು ಕೂಡ ನನ್ನ ತಂಗಿ ಮದುವೆನಲ್ಲಿ ಮಾಡಿಸಿದ್ದೆ ಹೇರ್ ಸ್ಟೈಲ್. ನನಗೆ ಅದು ಅಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇರಲಿಲ್ಲ. ಬೆಳಗ್ಗೆ ಮುಹೂರ್ತಕ್ಕೆ ನಾನು ಆ ರೀತಿಯಾಗಿ ಹೇರ್ ಸ್ಟೈಲ್ ಮಾಡಿಸಿದ್ದೆ. ಸೊ ಬೇಡ, ಅದಕ್ಕೆ ಬಿಟ್ಟು ಬೇರೆ ಯಾವುದಾದ್ರೂ ನೋಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಅವರು ಸೈಡ್ ಹೇರ್ ಪಾರ್ಟಿಷನ್ನ ತೆಗೆದುಬಿಟ್ಟು ಹೇರ್ ಸ್ಟೈಲ್ ಮಾಡೋದ ಅಂತ ಕೇಳಿದ್ರು. ಆಮೇಲೆ ಅದನ್ನು ಕೂಡ ನೋಡಿದ್ರು ಅವರು ಟ್ರೈ ಮಾಡಿಬಿಟ್ಟು. ಬಟ್ ಅದು ನನಗೆ ಯಾಕೋ ಸ್ಯಾಟಿಸ್ಫೈಯಿಂಗ್ ಅಂತ ಅನಿಸ್ಲಿಲ್ಲ. ಸೊ ಹಾಗಾಗಿ ನಾನು ಹೇಳಿದೆ, ನಾನು ಯಾವತ್ತೂ ಕೂಡ ಈ ಟ್ವಿಸ್ಟೆಡ್ ಹೇರ್ ಸ್ಟೈಲ್ನ ಟ್ರೈ ಮಾಡಿಲ್ಲ. ಸೊ ಅದು ಒಂದ್ಸಲಿ ನೋಡೋಣ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು, ಇಲ್ಲ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅದನ್ನೇ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಓಕೆ ಫೈನ್ ಅಂದ್ಬಿಟ್ಟು ಅದೇ ಹೇರ್ ಸ್ಟೈಲ್ನ ಮಾಡಿಸ್ಕೊಳ್ತಾ ಇದ್ದೀನಿ. ಸೊ ಫ್ರಂಟ್ ಬಂದುಬಿಟ್ಟು ಈ ರೀತಿಯಾಗಿ ಒಂದೊಂದೇ ಪಾರ್ಟ್ ತೊಗೊಂಡು ಟ್ವಿಸ್ಟ್ ಮಾಡಿಬಿಟ್ಟು ಇಲ್ಲಿ ಹೇರ್ ಪಿನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗೆಯೇ ಹಿಂದೆಗಡೆ ಬಂದುಬಿಟ್ಟು ಅಂದರೆ ಕಂಪ್ಲೀಟ್ ಹೇರ್ ಏನಿದೆ ಎಕ್ಸ್ಟೆನ್ಷನ್ ಯೂಸ್ ಮಾಡಿರೋ ಹೇರಿಗೆ ಅವ್ರಿಗೆ ನಾನು ಮೆಸ್ಸಿ ಬ್ರೇಡ್ ಮಾಡೋದಕ್ಕೆ ಹೇಳಿದೆ. ಸೊ ತುಂಬಾ ಚೆನ್ನಾಗಿ ಬಂತು, ನನಗೆ ಇಷ್ಟ ಆಯಿತು. ಸೊ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಎಷ್ಟು ರೆಕಾರ್ಡ್ ಆಗಿದೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ
ಎಕ್ಸ್ಟೆನ್ಷನ್ ನಮ್ಮದೇ ಆಗಿದ್ದರೆ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಎಕ್ಸ್ಟೆನ್ಷನ್ ಅವ್ರದ್ದು ಆಗಿದ್ದರೆ ಆವಾಗ 1500 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಸೊ ನನಗೆ ಇಷ್ಟ ಆಯಿತು ಫ್ರೆಂಡ್ಸ್, ಇರೋದನ್ನು ಹೇಳಬೇಕು. ಯಾಕೆ ಅಂತಂದರೆ ನೀವೇ ನೋಡ್ತಾ ಇದ್ದೀರಲ್ಲ ಫಿನಿಶಿಂಗ್ ಎಲ್ಲ ಯಾವ ರೀತಿ ಬರುತ್ತೆ ಏನು ಅಂತ. ಸೊ ದಟ್ ನಾವು ಸುಳ್ಳೆಲ್ಲ ಹೇಳೋದಕ್ಕಾಗಲ್ಲ. ನಿಮ್ಗೇನು ಅನ್ನಿಸ್ತು, ನನ್ನ ಹೇರ್ ಸ್ಟೈಲ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ನಂದಿಲ್ಲಿ ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಪ್ರಿಯಾಂಕಂಗೆ ಸ್ಯಾರಿ ಡ್ರಿಪ್ ಎಲ್ಲ ಮಾಡಿದ್ದಾಗಿತ್ತು. ಹಾಗೆಯೇ ಪ್ರಿಯಾಂಕನ ಕಂಪ್ಲೀಟಾಗಿ ರೆಡಿ ಕೂಡ ಮಾಡಿದರು. ಸೊ ನೋಡ್ಬೋದು ಅವಳು ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು. ಈಗ ಫೈನಲ್ ಆಗಿ ಅವಳು ರೆಡಿ ಆದಮೇಲೆ ನಾನು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಇನ್ನು ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಹೇರ್ ಸ್ಟೈಲಿಸ್ಟ್ ಇಬ್ಬರೂ ಕೂಡ ಹೊರಟರು. ಇನ್ನು ಪ್ರಿಯಾಂಕಂಗೆ ಕೂಡ ಟೈಮ್ ಆಗಿತ್ತು, ಆಲ್ರೆಡಿ ಅವಳು ಕೂಡ ಪಾರ್ಟಿ ಹಾಲ್ಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾನು ಲಾಸ್ಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡ್ಬಿಡ್ತೀನಿ, ಒಂದ್ಸರಿ ನಿಂತ್ಕೋ ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ಈ ರೀತಿಯಾಗಿ ಪ್ರಿಯಾಂಕನ್ ಮೇಕಪ್ ಹಾಗೇನೆ ಅವಳು ಕಂಪ್ಲೀಟ್ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ನೋಡ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವಳು. ಸೊ ಇಲ್ಲಿ ಪ್ರಿಯಾಂಕಾ ರೆಡಿ ಎಲ್ಲ ಆದಮೇಲೆ ಅವಳು ಕೂಡ ಪಾರ್ಟಿ ಹಾಲ್ಗೆ ಹೋಗ್ತಾಯಿದ್ರು. ಮಂಜು ಅವರು ಬಂದರು ಅವಳನ್ನ ಕರ್ಕೊಂಡು ಹೋಗೋದಕ್ಕೆ. ಇನ್ನು ನಮ್ಮಮ್ಮ ಬಂದ್ಬಿಟ್ಟು ನನಗೂ ಸಿಂಪಲಾಗಿ ಯಾವುದಾದ್ರೂ ಹೇರ್ ಸ್ಟೈಲ್ ಮಾಡಿಬಿಡು ಅಂತ ಹೇಳಿದ್ರು. ಸೊ ಪ್ರಿಯಾಂಕಾ ಅದೇನೇ ಚೌಲಿ ಇತ್ತು, ಸೊ ಅವಳು ಕೊಟ್ಬಿಟ್ಟು ಹೋಗಿದ್ಲು ಮಮ್ಮಿಗೆ ಯಾವುದಾದ್ರೂ ಹೇರ್ ಸ್ಟೈಲ್ ಮಾಡಿಬಿಡು ಅಂತ ಅಂದ್ಬಿಟ್ಟು. ನಾನು ಏನೋ ಒಂದು ಹಾರ್ಡ್ಲಿ 5 ಮಿನಿಟ್ಸ್ ತೊಗೊಂಡೆ ಅಂತ ಅಂದ್ಕೊಳ್ತೀನಿ. ಮಮ್ಮಿಗೆ ಸಿಂಪಲಾಗಿ ಸಾಗರ್ ಜಡೆನ ಹಾಕ್ಬಿಟ್ಟು ಅದೇನೋ ಅವಳು ಚೌಲಿನ ಕೊಟ್ಟಿದ್ಲು ಅದನ್ನು ಯೂಸ್ ಮಾಡಿಬಿಟ್ಟು ಮಮ್ಮಿಗೆ ಉದ್ದ ಜಡೆ ಬೇಕು ಅಂತ ಹೇಳಿದ್ರು. ಹಾಗಾಗಿ ಆ ಉದ್ದ ಜಡೆನ ಹಾಕ್ಕೊಂಡು ಕೊಟ್ಟೆ. ಸೊ ಈ ರೀತಿಯಾಗಿ ಕಾಣಿಸ್ತಾ ಇದ್ರು ನಮ್ಮಮ್ಮ. ಮನೆಯಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಲಿಲ್ಲ ಫ್ರೆಂಡ್ಸ್. ಅಲ್ಲಿ ಪಾರ್ಟಿ ಹಾಲ್ಗೆ ಹೋದ್ಮೇಲೆ ಅಲ್ಲಿ ನಮ್ಮಮ್ಮಂದು ವಿಡಿಯೋ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ. ನೆಕ್ಸ್ಟು ಇವಾಗ ನಾನು ಯಾವ ರೀತಿ ರೆಡಿ ಆಗಿದ್ದೀನಿ ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಿಯಾಂಕಾ ಹೋಗಿದ್ದು ಒಂದು 5 ಮಿನಿಟ್ಸ್ಗೆ ಜೀವನ್ ಕೂಡ ಬಂದರು. ಸೊ ಜೀವನ್ ಬಂದಮೇಲೆ ನಾನು ಕೂಡ ನನ್ನ ಜೀವನ್ ಜೊತೆ ಹೊರಟೆ. ಆಮೇಲೆ ನಮ್ಮಮ್ಮನ ಮತ್ತೆ ಜೀವನ್ ನನ್ನನ್ನು ಪಾರ್ಟಿ ಹಾಲ್ ಹತ್ರ ಬಿಟ್ಬಿಟ್ಟು ಮಮ್ಮಿನ ಕರ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಬಂದರು. ಸೊ ಅವತ್ತಿನ ದಿನ ಅಂತೂ ಫುಲ್ಲು ಗಡಿಬಿಡಿಯಿಂದನೇ ನಾವು ಪಾರ್ಟಿ ಹಾಲ್ಗೆ ಹೊರಟಿದ್ದೀವಿ. ಸೊ ನನ್ನ ಹೇರ್ ಸ್ಟೈಲ್ ಈ ರೀತಿಯಾಗಿ ಬಂದಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಹಾಗೆಯೇ ನಾನು ಮೇಕಪ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನೋಡ್ಬೋದು. ಸಿಂಪಲಾಗಿ ಈ ರೀತಿಯಾಗಿ ಮೇಕಪ್ನ ಮಾಡ್ಕೊಂಡಿದ್ದೀನಿ. ನಾನು ಐಲೈನರ್ನ ಯೂಸ್ ಮಾಡಿಲ್ಲ, ಅದೊಂದು ಮಿಸ್ ಮಾಡ್ಕೊಂಡ್ಬಿಟ್ಟೆ. ಬಟ್ ಕಂಪ್ಲೀಟ್ ಮೇಕಪ್ ಲುಕ್ ನಂಗೆ ತುಂಬಾ ಇಷ್ಟ ಆಯಿತು. ನಾನು ಲೆನ್ಸ್ನ ಯಾವ್ದು ಯೂಸ್ ಮಾಡಿದ್ದೀನಿ ಅಲ್ವಾ, ಅದಂತೂ ಒಂಥರ ಬ್ರೌನ್ ಐಸ್ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ನಾನು ತುಂಬ ಜಾಸ್ತಿ ಹೈಲೈಟಾಗಿ ಕಾಣೋ ಥರ ಎಲ್ಲ ಲೆನ್ಸ್ನ ತೊಗೊಳ್ಲಿಲ್ಲ. ಯಾಕಂದರೆ ಮೇಯ್ನಾಗಿ ನಮ್ಗೆ ಅದು ಮ್ಯಾಚ್ ಆಗಬೇಕು, ನ್ಯಾಚುರಲಾಗಿ ಕಾಣಿಸ್ಬೇಕು. ಸೊ ಅದೊಂದೇ ಇರುತ್ತೆ. ಸೊ ಹಾಗಾಗಿ ನನಗೆ ಯಾವುದು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ನಾನು ಆಕ್ವಾ ಲೆನ್ಸ್ನ ಬೈ ಮಾಡಿದ್ದು ವೆಬ್ಸೈಟಲ್ಲಿ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ, ನನಗೆ ತುಂಬಾ ಇಷ್ಟ ಆಯಿತು. ಮೇಕಪ್ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಪಾರ್ಟಿ ಹಾಲ್ಗೆ ಹೋದ್ಮೇಲೆ ಪ್ರಿಯಾಂಕಾ ಸೀಮಂತೆಲ್ಲ ಯಾವ ರೀತಿ ಆಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.